ತಪ್ಪು ಮಾಡಿದರೆ ಅದರ ಜೊತೆಗೆ ಮನಸ್ಸಿಗೆ ನೋವು ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿ. ನಮಸ್ಕಾರ ಸ್ನೇಹಿತರೆ. ಕುಮಾರಸ್ವಾಮಿಯವರು ಅವರ ತಾಯಿಯ ಮುಂದೆ ರಾಧಿಕಾರವರ ವಿಚಾರವಾಗಿ ಕಣ್ಣೀರು ಹಾಕಿದ್ದಾರೆ. ಚೆನ್ನಮ್ಮನವರಿಗೆ ಇಷ್ಟವಿಲ್ಲದಿದ್ದರೂ ಕುಮಾರಸ್ವಾಮಿಯವರು ರಾಧಿಕಾರನ್ನು ಎರಡನೇ ಮದುವೆಯಾಗಿದ್ದು ಯಾಕೆ? ಅಂದು ಚೆನ್ನಮ್ಮನವರು ಕುಮಾರಸ್ವಾಮಿಯವರಿಗೆ ಹೇಳಿದ್ದೇನು ಗೊತ್ತಾ? ಇನ್ನು 2 ಬಾರಿ ಮುಖ್ಯಮಂತ್ರಿ ಆಗಿರುವ ಕುಮಾರಸ್ವಾಮಿಯವರ ಇಬ್ಬರು ಪತ್ನಿಯರ ಆಸ್ತಿ ನೂರಾರು ಕೋಟಿಗಳಿವೆ. ಇಬ್ಬರಲ್ಲಿ ಯಾರ ಬಳಿ ಅತಿ ಹೆಚ್ಚು ಆಸ್ತಿ ಇದೆ ಗೊತ್ತಾ? ಇನ್ನು ಅನಿತಾ ಕುಮಾರಸ್ವಾಮಿ ಅವರು ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ಹೇಳೋದಾದ್ರೂ ಏನು? ರಾಧಿಕಾ ಕುಮಾರಸ್ವಾಮಿ ಅವರ ಮಗಳಾದ ಶಮಿಕಾ ಈಗ ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಗೊತ್ತಾ? ಇನ್ನು ಕುಮಾರಸ್ವಾಮಿ ಅವರು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಡಿವೋರ್ಸ್ ಕೊಟ್ಟಿದ್ದಾರಾ ಮತ್ತು ರಾಧಿಕಾ ಕುಮಾರಸ್ವಾಮಿಗೆ ಎಷ್ಟು ಕೋಟಿ ಜೀವನಾಂಶ ಕೊಟ್ಟಿದ್ದಾರೆ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ತಾಯಿಯ ಮುಂದೆ ಕುಮಾರಸ್ವಾಮಿ ಅವರು ಮಾಡಿದ ಶಪಥ ಏನು ಗೊತ್ತಾ? ನಿಮಗೆ ಕುಮಾರಸ್ವಾಮಿ ಅವರ ಬಗ್ಗೆ ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಮುಂದೊಂದು ದಿನ ಕುಮಾರಸ್ವಾಮಿ ಅವರು 3ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಲವರು 2028ಕ್ಕೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನಿಮ್ಮ ಪ್ರಕಾರ 2028ಕ್ಕೆ ಕುಮಾರಸ್ವಾಮಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಒಂದಲ್ಲ ಬದಲಿಗೆ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಈ 2 ಅವಧಿಯಲ್ಲಿ ಅವರು ಜನರಿಗೆ ತುಂಬಾನೇ ಉಪಯೋಗವಾಗುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲದಿರಬಹುದು, ಆದರೆ ಈಗಲೂ ಕೂಡ ಜನರು ಇಷ್ಟಪಡುವ ಮುಖ್ಯಮಂತ್ರಿ ಅಂತಂದ್ರೆ ಕುಮಾರಸ್ವಾಮಿ ಎಂದು ಹೇಳಬಹುದು. ಮೊದಲ ಬಾರಿಗೆ ಕುಮಾರಸ್ವಾಮಿ ಅವರು ರೈತರ ಸಾಲವನ್ನ ಮನ್ನಾ ಮಾಡಿದ್ರು. ಇನ್ನು ರಾಜ್ಯದಲ್ಲಿ ಸಾರಾಯಿ ನಿಷೇಧ, ಲಾಟರಿ ನಿಷೇಧ ಇರಬಹುದು. ಅನೇಕ ಕೆಲಸಗಳಿಗಾಗಿ ಕುಮಾರಸ್ವಾಮಿ ಅವರನ್ನು ಈಗಲೂ ಕೂಡ ಜನ ನೆನಪಿಸಿಕೊಳ್ಳುತ್ತಾರೆ. ಆದರೆ ಅವರ ವೈವಾಹಿಕ ಜೀವನದಲ್ಲಿ ಮಾಡಿಕೊಂಡ ಎಡವಟ್ಟನ್ನು ಅವರ ವಿರೋಧಿಗಳು ಇಂದಿಗೂ ಕೂಡ ಅವರನ್ನ ಟೀಕಿಸ್ತಾರೆ. ದೇವೇಗೌಡರು ಹಾಗೂ ಚೆನ್ನಮ್ಮರವರು ಬೇಡ ಅಂದಿದ್ರು ಕೂಡ ಪಟ್ಟು ಹಿಡಿದು ಕುಮಾರಸ್ವಾಮಿ ರಾಧಿಕಾರನ್ನು ಮದುವೆಯಾಗಿದ್ದು ಯಾಕೆ? ತಂಗಿ ಶಮಿಕಾ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಹೇಳೋದೇನು? ರಾಜಕೀಯಕ್ಕೆ ಬರೋಕೆ ಮುಂಚೆ ಕುಮಾರಸ್ವಾಮಿ ಅವರು ಏನ್ ಕೆಲಸ ಮಾಡ್ತಿದ್ರು? ಇನ್ನು ಡಿ.ಕೆ. ಶಿವಕುಮಾರ್ ಅವರ ಕಂಡ್ರೆ ಕುಮಾರಸ್ವಾಮಿ ಅವರಿಗೆ ಯಾಕೆ ಇಷ್ಟವಾಗುವುದಿಲ್ಲ? ಎಲ್ಲವನ್ನ ನೋಡೋಣ ಬನ್ನಿ. ಕುಮಾರಸ್ವಾಮಿ ಅವರು ಹಾಸನದ ಹೊಳೆನರಸೀಪುರದಲ್ಲಿ ಡಿಸೆಂಬರ್ 16, 1959ರಲ್ಲಿ ಜನಿಸಿದರು. ಈಗ ಅವರಿಗೆ 67 ವರ್ಷ ವಯಸ್ಸು. ಇವರ ತಂದೆ ತಾಯಿಯವರ 6 ಮಕ್ಕಳಲ್ಲಿ ಕುಮಾರಸ್ವಾಮಿಯವರು 3ನೇಯವರು. ಕುಮಾರಸ್ವಾಮಿಯವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಕುಮಾರಸ್ವಾಮಿ ಹುಟ್ಟಿದಾಗ ಅವರ ತಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಕುಮಾರಸ್ವಾಮಿ ಅವರು ಓದಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. MES ಶಾಲೆಯಲ್ಲಿ ಹೈಸ್ಕೂಲ್ ಮುಗಿಸಿದರೆ ವಿಜಯ ಜೂನಿಯರ್ ಕಾಲೇಜಿನಲ್ಲಿ PUC ಮಾಡಿದರು. ಆನಂತರ ನ್ಯಾಷನಲ್ ಕಾಲೇಜಿನಲ್ಲಿ BSc ಪದವಿಯನ್ನು ಪಡೆದರು. ಇನ್ನು ವಿದ್ಯಾಭ್ಯಾಸದಲ್ಲಿ ಕುಮಾರಸ್ವಾಮಿ ಅವರು ಆವರೇಜ್ ಸ್ಟೂಡೆಂಟ್ ಅಂತಾನೆ ಹೇಳಬಹುದು. ತಮ್ಮ 26ನೇ ವಯಸ್ಸಿಗೆ 1986ರಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನ ಮದುವೆಯಾದರು. 1988ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಜನಿಸಿದರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅನೇಕ ಬಿಸ್ನೆಸ್ಗಳನ್ನು ಮಾಡ್ತಿದ್ರು. ಆದರೆ ಯಾವುದೇ ಬಿಸ್ನೆಸ್ ಕೈ ಹಿಡಿತಿರಲಿಲ್ಲ. ಇನ್ನು 1992ರಲ್ಲಿ ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿ ಆದರು. ಆಗಲೇ ಕುಮಾರಸ್ವಾಮಿ ಅವರು ಕನ್ನಡ ಚಿತ್ರರಂಗಕ್ಕೆ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಆಗಿ ಎಂಟ್ರಿಯನ್ನು ಕೊಟ್ಟರು. ಚನ್ನಾಂಬಿಕಾ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಸೂರ್ಯವಂಶ, ಗಲಾಟೆ ಅಳಿಯಂದ್ರು, ಚಂದ್ರ ಚಕೋರಿ ಅಂತಹ ಹಿಟ್ ಸಿನಿಮಾಗಳನ್ನು ನಿರ್ಮಾಣ ಕೂಡ ಮಾಡಿದ್ರು. ಇನ್ನು ಚಿತ್ರರಂಗದಲ್ಲಿ ಒಳ್ಳೆಯ ಯಶಸ್ಸನ್ನು ಕೂಡ ಕಂಡರು. ಆದರೆ ದೇವೇಗೌಡರು ದೇಶದ ಪ್ರಧಾನಿ ಮಂತ್ರಿ ಆದರು. ಆಗ ದೇವೇಗೌಡರ ಅನೇಕ ಕೆಲಸಗಳನ್ನು ಕುಮಾರಸ್ವಾಮಿಯವರೇ ಮಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರಿಗೆ ರಾಜಕೀಯದ ಮೇಲೆ ಒಲವು ಶುರುವಾಯಿತು. 1996ನೇ ಇಸ್ವಿಯಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಮೊದಲ ಬಾರಿಗೆ ಗೆದ್ದು ಬಿಟ್ಟರು. ಆದರೆ 1999ರಲ್ಲಿ ಲೋಕಸಭಾ ಹಾಗೂ ವಿಧಾನಸಭಾ ಎರಡೂ ಚುನಾವಣೆಯಲ್ಲಿ ನಿಂತು ಸೋತರು.
ಇನ್ನು 2004ರಲ್ಲಿ ಮೊದಲ ಬಾರಿಗೆ ರಾಮನಗರದಿಂದ ಶಾಸಕರಾದರು ಹಾಗೂ 2006ರಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಕರ್ನಾಟಕದ ಮುಖ್ಯಮಂತ್ರಿಯೇ ಆಗ್ಬಿಟ್ರು. ಆದರೆ ದೇವೇಗೌಡರಿಗೆ ಹಾಗೂ ಕುಮಾರಸ್ವಾಮಿ ಅವರ ಅಣ್ಣನಾದ ರೇವಣ್ಣರವರಿಗೆ ಬಿಜೆಪಿ ಜೊತೆ ಮೈತ್ರಿ ಇಷ್ಟವಿರಲಿಲ್ಲ. ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ 2020 ಒಪ್ಪಂದವನ್ನ ಹಾಕೊಂಡಿದ್ರು. ಅಂದ್ರೆ ಮೊದಲ 20 ತಿಂಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಮುಂದಿನ 20 ತಿಂಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೆ ಯಡಿಯೂರಪ್ಪನವರಿಗೆ ಅಧಿಕಾರವನ್ನ ಹಸ್ತಾಂತರಿಸುವಲ್ಲಿ ಉಲ್ಟಾ ಹೊಡೆದ್ರು. ಆಗ ಮತ್ತೆ ಚುನಾವಣೆಗೆ ಹೋಗಿ ಜೆಡಿಎಸ್ ಹೀನಾಯವಾಗಿ ಸೋತರು ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಇದಾದ ಬಳಿಕ ಪ್ರತಿ ಚುನಾವಣೆಯಲ್ಲೂ ಜೆಡಿಎಸ್ನ ಎಂಎಲ್ಎಗಳು ಕಡಿಮೆಯಾಗ್ತಾ ಹೋದ್ರು. ಮತ್ತೆ ಎರಡನೇ ಬಾರಿಗೆ 2018ರಲ್ಲಿ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರು. ಈ ಬಾರಿ ಕೇವಲ 14 ತಿಂಗಳುಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ರು. ಇನ್ನು 2010ರಲ್ಲಿ ಕುಮಾರಸ್ವಾಮಿ ಅವರ ಎರಡನೇ ಪತ್ನಿಯಾದ ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ಟಿವಿ ಇಂಟರ್ವ್ಯೂನಲ್ಲಿ ಕುಮಾರಸ್ವಾಮಿ ಅವರೇ ನನ್ನ ಗಂಡ ಎಂದು ಗುಟ್ಟನ್ನ ರಟ್ಟು ಮಾಡಿದ್ರು. ಕುಮಾರಸ್ವಾಮಿ ಅವರೇ ನಮ್ಮ ಮನೆಯವರು, 2006ರಲ್ಲಿ ನಾವು ಮದುವೆ ಆಗಿದ್ವಿ ಮತ್ತು ನಮಗೆ ಶಮಿಕಾ ಎಂಬ ಮಗಳು ಕೂಡ ಇದ್ದಾಳೆ ಅಂತ ಫೋಟೋಗಳನ್ನು ರಿಲೀಸ್ ಮಾಡಿದ್ರು. ಆದರೆ ಕುಮಾರಸ್ವಾಮಿ ಅವರು ಮಾತ್ರ ನಾನೇನು ಮಾತನಾಡಲ್ಲ, ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿದರು. ಇನ್ನು ರಾಧಿಕಾರನ್ನು ಮದುವೆಯಾಗಲು ಕಾರಣವೇನೆಂದರೆ 2006ರಲ್ಲಿ ಮೊದಲನೇ ಬಾರಿಗೆ ಸಿಎಂ ಆಗಿದ್ದಾಗ ಯಾರೋ ಒಬ್ಬ ಜ್ಯೋತಿಷಿಗಳು ಕುಮಾರಸ್ವಾಮಿ ಅವರಿಗೆ ಹೇಳಿದ್ರಂತೆ, ನೀನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕಾದ್ರೆ ಒಬ್ಬ ನಟಿಯನ್ನ ಮದುವೆ ಆಗಲೇಬೇಕೆಂದು. ಆದರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ತಾಯಿ ಚೆನ್ನಮ್ಮನವರು ಹಾಗೂ ದೇವೇಗೌಡರು ಇದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದರು. ಆದರೆ ಕುಮಾರಸ್ವಾಮಿ ಅವರು ರಾಧಿಕಾರನ್ನು ಮದುವೆಯಾಗಿ ಬಿಟ್ರು ಮತ್ತು ಕೆಲವು ವರ್ಷಗಳ ಕಾಲ ತಾಯಿಯ ಹತ್ತಿರ ಇದೇ ಕಾರಣಕ್ಕಾಗಿ ಮಾತು ಕೂಡ ಬಿಟ್ಟಿದ್ರಂತೆ. ಇನ್ನು ಒಂದು ಬಾರಿ ಮಾಧ್ಯಮದವರು ಅನಿತಾ ಕುಮಾರಸ್ವಾಮಿಯವರನ್ನು ಇದರ ಬಗ್ಗೆ ಕೇಳಿದಾಗ ಅವರು ಮೌನಕ್ಕೆ ಶರಣಾಗಿದ್ರು. ಆದರೆ ನಿಖಿಲ್ ರವರನ್ನು ತಂಗಿ ಶಮಿಕಾ ಬಗ್ಗೆ ಕೇಳಿದಾಗ ಅವಳನ್ನು ನನ್ನ ತಂಗಿಯಾಗಿ ಒಪ್ಪಿಕೊಳ್ಳುವಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ಈ ವಿಚಾರವನ್ನ ಕೇಳುವ ಹಾಗಿದ್ರೆ ನಮ್ಮ ತಂದೆಯನ್ನು ಕೇಳಿರಿ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು. ಇನ್ನು ಈಗ ಶಮಿಕಾ ಕುಮಾರಸ್ವಾಮಿಗೆ 19 ವರ್ಷ ವಯಸ್ಸು. ಮಗಳನ್ನು ದೊಡ್ಡ ಟೆನ್ನಿಸ್ ಪ್ಲೇಯರ್ ಅನ್ನಾಗಿ ಮಾಡೋದಾಗಿ ರಾಧಿಕಾ ಕುಮಾರಸ್ವಾಮಿ ಅವರೇ ಒಂದು ಇಂಟರ್ವ್ಯೂನಲ್ಲಿ ತಿಳಿಸಿದರು. ರಾಧಿಕಾ ಕುಮಾರಸ್ವಾಮಿ ಅವರು ತಮ್ಮ ಸ್ವಂತ ಬ್ಯಾನರ್ನಲ್ಲಿ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡುತ್ತಾ ಜೀವನವನ್ನ ನಡೆಸುತ್ತಿದ್ದಾರೆ. ಇನ್ನು ಆಸ್ತಿಯ ವಿಚಾರಕ್ಕೆ ಬರುವುದಾದರೆ ರಾಧಿಕಾ ಕುಮಾರಸ್ವಾಮಿ ಅವರ ಒಟ್ಟು ಆಸ್ತಿ 124 ಕೋಟಿ ರೂಪಾಯಿ. ಇದನ್ನು ಅವರೇ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು 2004ರಲ್ಲಿ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಎಂಎಲ್ಎ ಆದಾಗ ಅವರ ಆಸ್ತಿ 3 ಕೋಟಿ 67 ಲಕ್ಷ ರೂಪಾಯಿ. ಈಗ 2026ರಲ್ಲಿ ಅವರ ಆಸ್ತಿ ಬರೋಬ್ಬರಿ 217 ಕೋಟಿ ರೂಪಾಯಿ. ಇದರಲ್ಲಿ ಅವರ ಪತ್ನಿಯಾದ ಅನಿತಾ ಕುಮಾರಸ್ವಾಮಿ ಅವರ ಆಸ್ತಿ ಬರೋಬ್ಬರಿ 154 ಕೋಟಿ ರೂಪಾಯಿ. ಇನ್ನು ಜಮೀನಿನ ವಿಚಾರಕ್ಕೆ ಬರೋದಾದರೆ ಕುಮಾರಸ್ವಾಮಿ ಅವರ ಬಳಿ ಒಟ್ಟು 110 ಎಕರೆ ಅಷ್ಟು ಜಮೀನಿದೆ ಎಂದು ಅವರೇ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರಿಗಿರುವ ಏಕೈಕ ಆಸೆ ಎಂದರೆ ತನ್ನ ಮಗ ನಿಖಿಲ್ ಕುಮಾರಸ್ವಾಮಿಯರನ್ನು ಎಂಎಲ್ಎ ಮಾಡಬೇಕೆಂದು. ಯಾಕೆಂದರೆ ನಿಖಿಲ್ ರವರು ಸತತವಾಗಿ 3 ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಎರಡನೇ ಪತ್ನಿಯಾದ ರಾಧಿಕಾ ಕುಮಾರಸ್ವಾಮಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ಅವರಿಗೆ 100 ಕೋಟಿಗೂ ಅಧಿಕ ಜೀವನಾಂಶವನ್ನ ಕೂಡ ನೀಡಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಇನ್ನು ತಾಯಿ ಚೆನ್ನಮ್ಮನವರು ಬೇಡ ಅಂದಿದ್ರೂ ಕೂಡ ಕುಮಾರಸ್ವಾಮಿ ಅವರು ರಾಧಿಕಾರನ್ನು ಮದುವೆಯಾಗಿದ್ದರು. ಅದಕ್ಕೆ ಚೆನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಕುಮಾರಸ್ವಾಮಿ ಅವರು ಈ ವಿಷಯವನ್ನು ನೆನೆಸಿಕೊಂಡು ಕ್ಷಮಿಸಿಬಿಡು ಅಮ್ಮ ಎಂದು ಕಣ್ಣೀರು ಹಾಕಿದ್ದಾರೆ ಮತ್ತು ಒಂದು ಶಪಥವನ್ನ ಕೂಡ ಮಾಡಿದ್ದಾರೆ. ಇನ್ನು ಜೀವನದಲ್ಲಿ ಇಂತಹ ತಪ್ಪನ್ನು ಮುಂದೆ ಮಾಡುವುದಿಲ್ಲ, ಕೇವಲ ಜನರ ಒಳಿತಿಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಗೊತ್ತೋ ಗೊತ್ತಿಲ್ಲದೇನೋ ಎರಡನೇ ಮದುವೆಯಾಗಿ ತಪ್ಪು ಮಾಡಿಬಿಟ್ರು. ಆದರೆ ಈಗ ಆ ತಪ್ಪನ್ನು ಸರಿಪಡಿಸಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಇಂದಿಗೂ ಕೂಡ ರಾಧಿಕಾ ಅವರ ವಿಚಾರ ಹಿಡ್ಕೊಂಡು ಅನೇಕರು ಅವರನ್ನು ಟೀಕಿಸ್ತಾರೆ. ಇನ್ನಾದರೂ ನಮ್ಮ ಜನ ಕುಮಾರಸ್ವಾಮಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ಅವರ ರಾಜಕೀಯದ ಬಗ್ಗೆ ಮಾತನಾಡಿದರೆ ಒಳ್ಳೆಯದು ಎಂಬುದು ನಮ್ಮ ಅಭಿಪ್ರಾಯ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.